ಉಗ್ರ ಯಾಸೀನ್ ಭಟ್ಕಳ್ ಬಿಡುಗಡೆಗೆ ಸಂಚು. ಬೆಂಗಳೂರಿನಲ್ಲಿ ರಷ್ಯಾ ಮೂಲದ ಮಹಿಳೆ ಬಂಧನ. ಏರ್ಪೋರ್ಟ್ ಪೊಲೀಸರಿಂದ ತೀವ್ರ ವಿಚಾರಣೆ. ರಾಜ್ಯದಲ್ಲಿ ಮತ್ತೊಂದು ಹೊಸ ಪಕ್ಷ ಉದಯ. ಶಂಕರ್ ಬಿದರಿಯಿಂದ ಜನಶಕ್ತಿ ಪಕ್ಷ ಸ್ಥಾಪನೆ. ಬಾಗಲಕೋಟೆಯಿಂದ ಕಣಕ್ಕಿಳಿಯಲಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ. ಅನಂತದಲ್ಲಿ ಲೀನವಾದ ಮಹಾನ್ ನಟ. ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಅಕ್ಕಿನೇನಿ ನಾಗೇಶ್ವರ ರಾವ್ ಅಂತ್ಯ ಸಂಸ್ಕಾರ. ಚಿತ್ರರಂಗದ ಎಲ್ಲ ಗಣ್ಯರ ಉಪಸ್ಥಿತಿ. ಗುಜರಾತಿನಲ್ಲಾದ ಅಭಿವೃದ್ಧಿಯನ್ನ ಸಮಾಜವಾದಿ ಪಕ್ಷದಿಂದ ಮಾಡಲು ಸಾಧ್ಯವಿಲ್ಲ. ಉತ್ತರ ಪ್ರದೇಶದ ಜನ ಉತ್ತಮ ಪಕ್ಷವನ್ನ ಬೆಂಬಲಿಸಬೇಕು. ಗೋರಖ್ಪುರದ ಬಿಜೆಪಿ ರ್ಯಾಲಿಯಲ್ಲಿ ಮೋದಿ ವಾಗ್ದಾಳಿ. ಆಧಾರ್ ಕಾರ್ಡ್ ವ್ಯವಸ್ಥೆಯೇ ಸರಿಯಿಲ್ಲ. ಆಧಾರ್ನಿಂದ ಭಯೋತ್ಪಾದಕರು ಭಾರತೀಯರಾಗಿದ್ದಾರೆ. ಆಧಾರ್ ವಿರುದ್ಧ ಮಾಜಿ ಸೇನಾಧಿಕಾರಿಯ ತಕರಾರು.